ಬಿಜೆಪಿ ಆಂತರಿಕ ವಲಯದಲ್ಲಿ ಬಣ ಬಡಿದಾಟ ಅಂತಕ್ಕಂಥದ್ದು ಇದು ಯಾವತ್ತೂ ಕೂಡ ನಿಲ್ಲುವಂಥದ್ದಲ್ಲ. ಈಗಲೂ ಇದೆ. ಮೋದಿಯವರ ಒಂದೇ ಒಂದು ಕಾರಣದಿಂದ, ಎಲೆಕ್ಷನ್ ಅನ್ನೋ ಕಾರಣದಿಂದ ಸದ್ಯಕ್ಕೆ ಅದು ಸ್ವಲ್ಪ ಸೈಲೆಂಟ್ ಆಗಿದೆ. ಅವತ್ತು ಅವರದ್ದೇ ಆಟ, ಈಗ ಅಪ್ಪ ಮಕ್ಕಳದ್ದೇ ಆಟ ಅನ್ನೋ ಪರಿಸ್ಥಿತಿ ಬಿಜೆಪಿಯಲ್ಲಿ. ಲೋಕಸಮರದಲ್ಲಿ ಬಿಜೆಪಿ ಒಳಗೆ ಬಣಗಳ ಹಾವು ಏಣಿ ಆಟ ನಡೀತಾ ಇದೆ. ಎಲ್ಲರೊಳಗೆ ಕಿಚ್ಚು, ಬೂದಿ ಮುಚ್ಚಿದ ಕೆಂಡದಂಥ ಗುದ್ದಾಟ. ಪ್ರಧಾನಿ ಮೋದಿ ಕಾರಣಕ್ಕೆ ಮಾತ್ರ ಬಣ ಜಗಳ ಸದ್ಯಕ್ಕೆ ಸೈಲೆಂಟ್ ಆಗಿದೆ. ಹಾಗಾದರೆ ಬಿಜೆಪಿಯೊಳಗಿನ ಟಿಕೆಟ್ ಗುದ್ದಾಟ ಇದು ರಿವೆಂಜಾ, ಮೈಂಡ್ ಗೇಮ್ ಅಂತಕ್ಕಂಥ ಪ್ರಶ್ನೆ ಕೂಡ ಇದೆ. ಬಟ್ ಇರ್ಬೋದು, ಇವ್ರದ್ದು ಏನೇ ಇದ್ರೂ ಕೂಡ ಹೈಕಮಾಂಡ್ಗೆ ಇವೆಲ್ಲ ಗೊತ್ತಿರುತ್ತಲ್ಲ. ಹೈಕಮಾಂಡ್ ಇದಕ್ಕೆಲ್ಲ ಮಣೆ ಹಾಕುತ್ತಾ? ಈಗೇನಿದ್ರು ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರದ್ದೇ ಆಟನ ಅಂತ ನೋಡಿ. ಬಿ ಜೆ ಪಿಯಲ್ಲೀಗ ಯಡಿಯೂರಪ್ಪ ವಿಜಯೇಂದ್ರ ಅವರದ್ದೇ ಆಟನ. ರಾಜ್ಯದ ವಿಚಾರಕ್ಕೆ ಬಂದರೆ, ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿ ನೇಮಕವಾದಾಗ ಕೆಲವರು ನೇರವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಯಾರ್ಯಾರು? ಯತ್ನಾಳ್, ಸೋಮಣ್ಣ, ಸಿ ಟಿ ರವಿ, ಸುಧಾಕರ್, ಅರವಿಂದ ಲಿಂಬಾವಳಿ ಇವರೆಲ್ಲ ಅಸಮಾಧಾನ ವ್ಯಕ್ತಪಡಿಸಿದರು. ಲೋಕಸಭೆ ಟಿಕೆಟ್ ಹಂಚಿಕೆ ವಿಚಾರದಲ್ಲೂ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರ ಮೇಲೆ ಆರೋಪ ಬಂದಿದೆ. ಇವರು ಬೇಕಾದವರು ಕೊಡಿಸ್ತಾ ಇದ್ದಾರೆ ಅಂತ. ಕೆಲವರ ಟಿಕೆಟ್ ವಿಚಾರದಲ್ಲಿ BSY ಹಸ್ತಕ್ಷೇಪ ಅಂತ ಬಿಜೆಪಿಯ ಕೆಲವರಿಂದ ಆರೋಪ ಕೂಡ ಬಂದಿದೆ. ಅವತ್ತು ವಿಧಾನಸಭೆಯಲ್ಲಿ ಯಡಿಯೂರಪ್ಪ ವಿರುದ್ಧವಾಗಿ ಕೆಲವರಿಗೆ ಟಿಕೆಟ್ ಕೊಡಲಾಗಿತ್ತು. ಆಗ ರಾಷ್ಟ್ರೀಯ ನಾಯಕರೊಬ್ಬರು ಮೇಲುಗೈ ಸಾಧಿಸಿದರು ಅಂತ ಹೇಳಲಾಗ್ತಾ ಇತ್ತು. ಈಗ ಅದೇ ಬಣವನ್ನು BSY ಟಾರ್ಗೆಟ್ ಮಾಡಿದ್ದಾರೆ ಅಂತ ಕೆಲವರು ಆರೋಪ ಮಾಡ್ತಾ ಇದ್ದಾರೆ. ಆವಾಗ ನೀವು ತೊಂದರೆ ಕೊಟ್ಟರೆ ಇವಾಗ ನನ್ನ ಆಟ ನಾನು ಕೊಡ್ತೀನಿ ಅಂತ ಇರಬಹುದು, ಗೊತ್ತಿಲ್ಲ. ಪ್ರತಾಪ್ ಸಿಂಹ, ಸಿ ಟಿ ರವಿ, ಈಶ್ವರಪ್ಪನ ಪುತ್ರನ ಟಿಕೆಟ್ ವಿಚಾರದಲ್ಲಿ ಹಾವು ಏಣಿ ಆಟ ನಡೀತಾ ಇದೆಯಾ? ಯಡಿಯೂರಪ್ಪ ವಿಜಯೇಂದ್ರ ಮೈಂಡ್ ಗೇಮ್ ಎಲ್ಲರನ್ನೂ ಹೈಕಮಾಂಡ್ ಕೇಳುತ್ತಾ ಅಂತಕ್ಕಂಥದ್ದು. ನಾನು ಇದನ್ನೇ ಹೇಳ್ತಾ ಇರೋದು ಯಾವಾಗಲೂ. ಎಲ್ಲ ಈ ಆಂತರಿಕ ಗುದ್ದಾಟ ಇದ್ದೇ ಇರುತ್ತೆ ನೋಡಿ. ಅಬ್ಸರ್ವ್ ಮಾಡಿ ನೋಡಿ. ಯತ್ನಾಳ್ ಅವರು ಇತ್ತೀಚೆಗೆ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಪ್ರತಾಪ್ ಸಿಂಹ ಟಿಕೆಟ್ ಮಿಸ್ ಆಗುತ್ತೆ ಅಂತಿದ್ದಾರೆ. ಸಿ ಟಿ ರವಿ ವಿಚಾರ ಏನು ಅಂತ ಗೊತ್ತಿಲ್ಲ. ಈಶ್ವರಪ್ಪನವರ ಪುತ್ರ ಕಾಂತೇಶ್ ವಿಚಾರ ಏನು ಅಂತ ಗೊತ್ತಿಲ್ಲ. ಏನಾಗುತ್ತೆ, ಏನು ಬೇಕಾದರೂ ಆಗ್ಬೋದು. ಬಟ್ ಆಂತರಿಕ ಗುದ್ದಾಟ ಅನ್ನೋದು ಚುನಾವಣೆ ಸಂದರ್ಭದಲ್ಲಿ ಅದು ಪಕ್ಷದ ಮೇಲೆ ಪರಿಣಾಮ ಬೀರುತ್ತಾ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ರವೀಶ್ ಅವರಿಂದ ಪಡ್ಕೊಳ್ಳೋಣ. ರವೀಶ್, ಇದೆಲ್ಲವೂ ಕೂಡ ರಾಜ್ಯದ ಜನ ನೋಡಿರೋದೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗಿಂದ ಯತ್ನಾಳ್ ಅವರು ಅವ್ರ ವಿರುದ್ಧ ಕತ್ತಿ ಮಸಿತಾ ಬಂದರು. ಹಾಗಾಯಿತು, ಹೀಗಾಯಿತು, 108 ಡೆವಲಪ್ಮೆಂಟ್ಸ್ ಆಯಿತು. ಆಂತರಿಕ ಬಡಿದಾಟ ಇದ್ದೇ ಇದೆ. ಬಟ್ ಚುನಾವಣೆಯ ಮೇಲೆ ಇದು ಪರಿಣಾಮ ಬೀರುತ್ತಾ? ಇದನ್ನು ಹೈಕಮಾಂಡ್ ಗಮನಿಸ್ತಾ ಇಲ್ವಾ? ಇದಕ್ಕೆ ಕಡಿವಾಣ ಹಾಕೋದಕ್ಕೆ ಹೈಕಮಾಂಡ್ ಹತ್ರ ಏನು ಸೂತ್ರಗಳು ಇಲ್ವಾ ಅಂತ? ಅರವಿಂದ್, ಖಂಡಿತವಾಗಿ ಕೂಡ. ಯಾಕೆಂದರೆ ರಾಜಕಾರಣದಲ್ಲಿ ಒಂದು ರೀತಿಯಲ್ಲಿ ಜಾಣತನದಿಂದಲೇ ರಾಜಕಾರಣ ಮಾಡುವಂಥ ನಾಯಕರು ಯಾರು ಇದ್ದರೆ ಅದು ಯಡಿಯೂರಪ್ಪ ಮತ್ತು ಮಾಜಿ ಪ್ರಧಾನಿ ದೇವೇಗೌಡರು. ಹಾಗಾಗಿ ಎಷ್ಟೇ ಶತ್ರುಗಳಿದ್ರೂ ಕೂಡ ಅವರ ಜೊತೆ ಯಾವ ರೀತಿ ಇರಬೇಕು ಅನ್ನೋದನ್ನು ಕೂಡ ಅವರು ಸಾಕಷ್ಟು ಬಾರಿ ಅದನ್ನು ನಿರೂಪಿಸಿದ್ದಾರೆ. ಹಾಗಾಗಿ BJP ಒಳಗಡೆ ಆಗ್ತಾ ಇರತಕ್ಕಂಥ ಬೆಳವಣಿಗೆಗಳು ಈ ಹಿಂದೆ ಆದಂಥ ಸಂದರ್ಭದಲ್ಲೂ ಕೂಡ ಯಡಿಯೂರಪ್ಪನವರು ಸಾಕಷ್ಟು ತಾಳ್ಮೆಯಿಂದ ಅದನ್ನು ನಿಭಾಯಿಸುವಂಥ ಕೆಲಸವನ್ನು ಮಾಡಿದರು. ಅದರಲ್ಲೂ ಕೂಡ ಎಲ್ಲೊಂದು ಕಡೆ ಸಕ್ಸಸ್ ಆಗಿದ್ದರು. ಅದಾದ ಬಳಿಕ ಮತ್ತೆ ರಾಜ್ಯಾಧ್ಯಕ್ಷ ಹುದ್ದೆ ಅಲಂಕಾರ ಮಾಡಿದ್ದು, ಮತ್ತೆ CM ಆಗಿದ್ದು, ಅದಾದ ನಂತರ ಪುತ್ರನ ರಾಜ್ಯಾಧ್ಯಕ್ಷನಾಗಿ ಮಾಡಿದ್ದು ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಉದಾಹರಣೆಗಳಿವೆ. ಹಾಗಾಗಿ ಎಲ್ಲೋ ಒಂದು ಕಡೆ ಈಗಲೂ ಕೂಡ ಅದೇ ರೀತಿಯ ರಿವೆಂಜ್ BJP ಒಳಗಡೆ ನಡೀತಾ ಇದೆಯಾ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಯಾಕೆಂದರೆ ಕಳೆದ ಬಾರಿ 2018ರ ವಿಧಾನಸಭಾ ಚುನಾವಣೆಯಿಂದ ಹಿಡಿದು ಇಲ್ಲಿ ತನಕವೂ ಕೂಡ ಸಾಕಷ್ಟು ಒಳ ರಾಜಕಾರಣ ದೊಡ್ಡ ಮಟ್ಟದಲ್ಲೇ ಸದ್ದು ಮಾಡಿತ್ತು. ಅದಕ್ಕೆ ಪ್ರಮುಖ ಕಾರಣ ರಾಜ್ಯದಿಂದ ಆ ಒಂದು ರಾಷ್ಟ್ರ ಮಟ್ಟಕ್ಕೆ ಹೋದಂಥ ಒಬ್ಬ ರಾಷ್ಟ್ರೀಯ ನಾಯಕರ ಒಂದು ಬಣದ ಒಂದು ಗುಂಪು ಸೃಷ್ಟಿಯಾಗಿತ್ತು. ಇಲ್ಲಿ ಯಡಿಯೂರಪ್ಪ ಬಣ ಒಂದು ರೀತಿಯಲ್ಲಿ 2-3 ಗುಂಪು ಸೃಷ್ಟಿಯಾಗಿತ್ತು. ಈಗಲೂ ಕೂಡ ಅದೇ ರಿಪೀಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅಂದರೆ ಪ್ರತಾಪ್ ಸಿಂಹ ಅವರ ವಿಚಾರದಲ್ಲಾಗಿರ್ಬೋದು, ಸಿ ಟಿ ರವಿ ಅವರ ವಿಚಾರದಾಗಿರ್ಬೋದು, ಮತ್ತೆ ಬೇರೆ ಬೇರೆ ಕಾರಣಗಳಿಗೋಸ್ಕರವಾಗಿ ಆ ಒಂದು ಟಿಕೆಟ್ ಅನ್ನ ಬೇರೆ ಬೇರೆ ರೀತಿಯ ಅಭಿಪ್ರಾಯಗಳನ್ನು ಕೂಡ ಕೊಡೋದಕ್ಕೆ ಯಡಿಯೂರಪ್ಪನವರು ಮತ್ತೆ ವಿಜಯೇಂದ್ರ ಮುಂದಾಗಿದ್ರು ಅನ್ನೋ ಆರೋಪಗಳು ಕೂಡ ಇದೆ. ಅದನ್ನ ಎಷ್ಟರ ಮಟ್ಟಿಗೆ ಮುಂದಿನ ದಿನಗಳಲ್ಲಿ ಒಂದು ರೀತಿಯಲ್ಲಿ BJP ಹೈಕಮಾಂಡ್ ತೇಪೆ ಹಚ್ಚುತ್ತೆ ಕೂಡ ಕಾದು ನೋಡಬೇಕಾಗುತ್ತೆ. ಯಾಕೆಂದ್ರೆ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾದ ಬಳಿಕ ಪ್ರಮುಖವಾಗಿರ್ತಕ್ಕಂಥವ್ರು ಯತ್ನಾಳ್ ಆಗಿರ್ಬೋದು, ಸೋಮಣ್ಣ, ಅರವಿಂದ್ ಲಿಂಬಾವಳಿ ಈ ರೀತಿ ಪಟ್ಟಿಯೇ ಇತ್ತು. ಅವರು ಅಸಮಾಧಾನವನ್ನು ಕೂಡ ಬಹಿರಂಗವಾಗಿ ಕೂಡ ವ್ಯಕ್ತಪಡಿಸಿದರು. ಆದರೆ ಅವ್ರ ಅಜೆಂಡಾ ಇರ್ತಕ್ಕಂಥದ್ದು ನಮಗೆ ಮೋದಿ ಪ್ರಧಾನಿ ಆಗಬೇಕು, ನಮಗೆ BJPಗೆ ವಿರುದ್ಧ ಇಲ್ಲ ನಾವು, ಆದರೆ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾಗುವಂಥ ವಿಜೇಂದ್ರ ಅವರಿಗೆ ವಿರುದ್ಧ ಅನ್ನೋ ಮಾತುಗಳನ್ನು ಕೂಡ ಸಾಕಷ್ಟು ಬಾರಿ ಬಹಿರಂಗವಾಗಿ ಹೇಳಿದರು. ಅದರ ಮುಂದುವರಿದ ಭಾಗವಂತೆ ಈಗಲೂ ಕೂಡ ಒಂದು ಟಿಕೆಟ್ ವಿಚಾರದಲ್ಲಿ ಫೈಟ್ ನಡೀತಾ ಇರತಕ್ಕಂಥದ್ದು. ಇದನ್ನ BJP ಹೈಕಮಾಂಡ್ ಎಷ್ಟರ ಮಟ್ಟಿಗೆ ನಿಭಾಯಿಸಿಕೊಳ್ಳುತ್ತೆ ಇನ್ನೊಂದು 2-3 ತಿಂಗಳು ಅನ್ನೋದು ಕೂಡ ಕಾದು ನೋಡಬೇಕಾಗುತ್ತೆ. ಮತ್ತೆ ಯಡಿಯೂರಪ್ಪನವರು ಮತ್ತೆ ಅವರ ಪುತ್ರ ಮುಂದಿನ ದಿನಗಳಲ್ಲಿ ಹೇಗೆ ಇದನ್ನ ಅರಗಿಸ್ಕೊಳ್ತಾರೆ ಅನ್ನೋ ಕೂಡ ಕಾದು ನೋಡಬೇಕು. ಅರವಿಂದ್, ಓಕೆ, ಥ್ಯಾಂಕ್ ಯು ರವೀಶ್ ತಮ್ಮೆಲ್ಲ ಮಾಹಿತಿಗೆ. ಬಟ್ ಇದು BJP ಹೈಕಮಾಂಡ್ ಇರ್ಬೋದು, ಮೋದಿ ಪ್ರಧಾನಿ ಆಗಬೇಕು ಅಂತ ಎಲ್ಲರೂ ಎಲ್ಲವನ್ನೂ ನುಂಗ್ಕೊಂಡಿರ್ಬೋದು. ಬಟ್ ನನ್ನ ಪ್ರಕಾರ ಟಿಕೆಟ್ ಘೋಷಣೆಯಾದ ಬಳಿಕ ಸ್ವಲ್ಪ ಮಟ್ಟದಲ್ಲಿದು ಅಸಮಾಧಾನ ಸ್ಫೋಟ ಆಗುತ್ತೆ. ಚುನಾವಣೆಯ ನಂತರ ಇದು ದೊಡ್ಡದಾಗಬಹುದು ಅಂತಕ್ಕಂಥ ನಿರೀಕ್ಷೆ ಕೂಡ ಇದೆ.